ನಮಸ್ಕಾರ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. श्री किरण रिजिजू जी. Who's Neil? Goalie down. He's found the gap. The king has added another jewel to his crown. के जो स्टेक होल्डर्स है उन्होंने कमेटी के सामने में अपने बात को रखा है, सुझाव भी दिया है. 25 स्टेट गवर्नमेंट और यूनियन टेरिटरीज का वक्फ बोर्ड ने अपना सबमिशन भी पेश किया गया है. यकीन है कि जो लोग इस बिल को विरोध कर रहे थे वो हृदय में भी बदलाव होगा. पॉजिटिव सोच के साथ इस बिल में सब समर्थन करेंगे, ये मैं विश्वास के साथ आगे अपना बात रखना चाहता हूं. ಸಂಸತ್ತಲ್ಲಿ ನಡೆದಿದ್ದು T20 ಕ್ರಿಕೆಟ್ ಮ್ಯಾಚ್. ಅಂಪೈರ್ ಓಂ ಪ್ರಕಾಶ್ ಬಿರ್ಲಾ ಜೊತೆ ಬಂದ ಟೀಮ್ ಇಂಡಿಯಾ ಕ್ಯಾಪ್ಟನ್ ನರೇಂದ್ರ ಮೋದಿ ಟಾಸ್ ಹಾರಿಸಿದರೆ ಪಾಕಿಸ್ತಾನ ಟೀಮ್ ನಾಯಕ ರಾಹುಲ್ ಗಾಂಧಿ ಕಾಲ್ ಮಾಡಿದರು. ನರೇಂದ್ರ ಮೋದಿ ಟಾಸ್ ವಿನ್ ಬ್ಯಾಟಿಂಗ್ ಆಯ್ಕೆ. ಓಪನಿಂಗ್ ಬ್ಯಾಟ್ಸ್ಮನ್ ಕಿರಣ್ ರಿಜಿಜು ವಿರೋಧ ಪಕ್ಷದ ಬೌಲರ್ ಹಾಕಿದ ಯಾರ್ಕರ್ ಬೋನ್ಸರ್ಗೆ 6-4ಗಳ ಸುರಿಮಳೆ. ಫೀಲ್ಡರ್ ಕ್ಯಾಚ್ ಆಗುತ್ತೆ ಅಂತ ಓಡಿದರೆ ಬಾಲ್ ಬೌಂಡರಿ ಹೊರಗೆ. ಕಿರಣ್ ರಿಜಿಜು ಪ್ರತಿ ಹೊಡೆತವು ತಡೆಯುವ ಪ್ರಯತ್ನ ವಿರೋಧ ಪಕ್ಷ ಮಾಡಿದರೆ ಬಾಲ್ ಬೌಂಡರಿ ಹೊರಗೆ. ಬೆಳಗ್ಗೆ 12ಕ್ಕೆ ಆರಂಭವಾದ ಮ್ಯಾಚ್ ರಿಸಲ್ಟ್ ಬಂದಿದ್ದು ರಾತ್ರಿ 12ಕ್ಕೆ. ಫೈಟ್ ಇಲ್ಲದೆ ಸೋಲೊಪ್ಪಿಕೊಂಡ ಪಾಕಿಸ್ತಾನ. ಇದೊಂಥರ ಭಾರತ ಪಾಕ್ ಮ್ಯಾಚ್. ಭಾರತ ಗೆದ್ದೇ ಗೆಲ್ಲುತ್ತೆ ಅಂತ ಗೊತ್ತಿದ್ದರೂ ಪ್ರೇಕ್ಷಕರಿಗೆ ಟೆನ್ಷನ್. ಕೊನೆಗೂ ಪಾಕಿಸ್ತಾನ ಹೋರಾಟವಿಲ್ಲದೆ ಇಂಡಿಯಾ ಎದುರು ಮಂಡಿಯೂರಿತು. ಇದೇನು ಕ್ರಿಕೆಟ್ ಮ್ಯಾಚ್, ಹಾಗೆ ಕಣ್ಣಾಯಿಸಿಕೊಂಡು ಬರೋಣ ಬನ್ನಿ. ಆಟ ಆರಂಭಕ್ಕೂ ಮುನ್ನ ಓಂ ಪ್ರಕಾಶ್ ಬಿರ್ಲಾ 2 ಟೀಮ್ ಕ್ಯಾಪ್ಟನ್ಸ್ ಹಾಸಿಗೆ ಕರೆದರು. ಇಂಡಿಯಾ ನಾಯಕ ಮೋದಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡರೆ ಕಿರಣ್ ರಿಜಿಜು ಹಾಗೂ ಅಮಿತ್ ಶಾ ಓಪನರ್. ಆರಂಭಿಕ ದಾಂಡಿಗರು ವಕ್ಫ್ ಬಿಲ್ ಉದ್ದೇಶ, ಇಂದಿನ ಅವಶ್ಯ, ವಕ್ಫ್ ಸೃಷ್ಟಿದ ಅವಾಂತರ ಆಗುವ ಪ್ರಯೋಜನಗಳ ಕುರಿತು ವಿರೋಧ ಪಕ್ಷದ ಎಲ್ಲ ಎಸೆತಕ್ಕೂ ಬೌಂಡರಿ ಸಿಕ್ಸರ್ ಪ್ರತ್ಯುತ್ತರ. ವಿರೋಧ ಪಕ್ಷದ ನಾಯಕ ಕೈ ಚೆಲ್ಲಿ ಕೂರುವಷ್ಟರ ಮಟ್ಟಿಗೆ ಹೊಡೆತಗಳ ಜೋರು. Through the Waqf Amendment bills from 1954, 1995 and the 2013 amendment, the Congress party created a parallel government system. ವಿರೋಧ ಪಕ್ಷದ ಪ್ರಶ್ನೆಗಳಿಗೆ ಆಕ್ಷೇಪಣೆಗೆ 6-4 ಮೂಲಕ ಸರ್ಕಾರದ ಬಲವಾದ ತರ್ಕ ಮಂಡನೆ. ವಿಪಕ್ಷ ಸದಸ್ಯರು ಮಾಡಿಕೊಂಡ ಬಂದ ನೋಟ್ ಎಲ್ಲವೂ ಚಿಂದಿ ಚಿತ್ರಾನ್ನ. ಕೆಲವು ಕಾನೂನು ಮಸೂದೆ ಬಲಹೀನತೆ ಕ್ಯಾಚ್ ನೆಲಕ್ಕೆ ಹಾಕಿದ ವಿರೋಧ ಪಕ್ಷ ಅಸಹಾಯವಾಗಿದ್ದಂತೂ ಸತ್ಯ. ವಕ್ಫ್ ಬಿಲ್ ಮಂಡನೆ ಸಂಸತ್ತಲ್ಲಿ ನಡೆದಿದ್ದು ಒಂದು T20 ಮ್ಯಾಚ್. ಟಾಸ್ ಗೆದ್ದು ಸರ್ಕಾರ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡರೆ ಬೌಲಿಂಗ್ನಲ್ಲಿ ಮಿಂಚದ ವಿರೋಧ ಪಕ್ಷ ಆ್ಯಂಕರ್ ಹಾಕಿದರೆ ಮುಂಚೆ ಬೌಲರ್ ಔಟ್ ಮಾಡಿದ ಸರ್ಕಾರ. ಮೊದಲ ಓವರ್ ಹಿಟ್ಟಿಂಗ್ ಶುರು. ವಕ್ಫ್ ಬಿಲ್ ಎಂಬ ಹೊಸ ಬ್ಯಾಟ್ಸ್ಮನ್ ಕ್ರೀಸಿಗೆ ಬಂದ ಮೊದಲ ಎಸೆತಕ್ಕೆ ಚಕ್ಕ. ವಿರೋಧ ಪಕ್ಷ ಫೀಲ್ಡಿಂಗ್ ಸುಸ್ತು. ಬಾಲ್ ಗಾಳಿಯಲ್ಲಿದೆ ಅಂತ ಫೀಲ್ಡರ್ ನೆಗೆದರು, ಬಾಲ್ ಬೌಂಡರಿ ಹೊರಗೆ. ಸರ್ಕಾರದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಹೇಳಿದರು, ಈ ಬಿಲ್ಲು ಶೋಷಿತರಿಗೆ ನ್ಯಾಯ ಕೊಡುತ್ತೆ. ತಪ್ಪಾಗಿ ಭೂಮಿ ಕಬಳಿಸಿದ್ದರೆ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಲಾಗುತ್ತೆ, ಅದು ನಮ್ಮ ಹೊಣೆ. ಆದರೆ ಇದು ಒಳ್ಳೆ ನೀತಿ ಹೆಸರಿನಲ್ಲಿ ಅನೇಕ ಸಣ್ಣ ಹಿತಾಸಕ್ತಿಗಳಿಗೆ ಲಾಭ ತರುತ್ತೆ. ವಿರೋಧ ಪಕ್ಷದ ಯಾರ್ಕರ್ ಬೋನ್ಸರ್ ಪಿರ್ಕಿ ಆಫ್ ಸ್ಪಿನ್ನು ಲೆಗ್ ಸ್ಪಿನ್ ದಾಳಿ. ಆಡಳಿತ ಪಕ್ಷ ಸಮಸ್ಯೆ ಇಲ್ಲದಿದ್ದರೂ ವಿರೋಧ ಪಕ್ಷ ಯಾಕೆ ಆಕ್ಷೇಪಣೆ ಮಾಡ್ತಾ ಇದೆ? ಅಷ್ಟರಲ್ಲೇ ಒಬ್ಬ ವಿರೋಧ ಪಕ್ಷದ ನಾಯಕ ಲಾಂಗಾನಿಂದ ಓಡಿ ಬಂದು ಹೇಳಿದರು, ವಕ್ಫ್ ಬಿಲ್ ಸರಿಯಾಗಿ ಚರ್ಚಿಸದೆ ಓಡಿ ಹೋಗ್ತಾ ಇದೆಯಾ? ಬ್ರಹ್ಮಾಂಡ ಯಾರ್ಕರ್. ಆದರೆ ಸರ್ಕಾರದ ಬ್ಯಾಟ್ಸ್ಮನ್ ಸ್ಟ್ರೈಟ್ ಡ್ರೈವ್ ಸೂಪರ್ 4. ಇದು ಸರಿಯಾದ ಪ್ರಶ್ನೆ. ಆದರೆ
ನಮ್ಮ ನಿಯಮ ಪ್ರಕಾರ ನಾವೇ ತೀರ್ಮಾನ ಮಾಡ್ತೇವೆ. ನಮ್ಮ ಆಟ ನಾವು ಆಡೋದು. ಯಾವ ಸ್ತರದಲ್ಲಾದರೂ ಗೆಲ್ಲೋಕೆ. ವಿರೋಧ ಪಕ್ಷ ಮತ್ತೊಂದು ಎಸೆತ. ಈ ಬಿಲ್ ಕೆಲ ಸಮುದಾಯಗಳಿಗೆ ನ್ಯಾಯ ಮಾಡುತ್ತಾ ಎಂದು ಅಂಪೈರ್ ಕಡೆ ಹೌಸೆಟ್ ಅಂದರು. ಗುರಾಯಿಸಿ ಒಮ್ಮೆ ನೋಡಿದರು ಅಂಪೈರ್ ನೋಬಾಲಿಗೆ ಯಾರಾದರೂ ಔಟ್ ಆಗ್ತಾರೇನ್ರಿ? ಈ ಬಿಲ್ ನಮ್ಮ ಹಿತಾಸಕ್ತಿಗಳಿಗೆ ಹೇಗೆ ಪರಿಣಾಮ ಬೀರುತ್ತೆ ಇನ್ನೂ ಸ್ಪಷ್ಟನೆ ಬೇಕು. ವಿರೋಧ ಪಕ್ಷದ ಪಟ್ಟು ಸ್ವಲ್ಪ ತಡೆಯಿರಿ. ಮ್ಯಾಚ್ ರಿಸಲ್ಟ್ ಏನು ನೋಡೋಣ. ಸಂಜೆ 6ಕ್ಕೆ ಮ್ಯಾಚ್ ನಿರ್ಣಾಯಕ ಹಂತ. ವಿರೋಧ ಪಕ್ಷ ಲಾಸ್ಟ್ ಓವರ್ ಲಾಸ್ಟ್ ಬಾಲ್ ಗೆಲ್ಲೋದಕ್ಕೆ ಬೇಕು 6 ರನ್. ಎಲ್ಲ ಬೌಂಡರಿಗೆ ಬೆಳೆ. ಸರ್ಕಾರದ ಬ್ಯಾಟ್ಸ್ಮನ್ ಬೀಸಿದ ಹೊಡೆತ ಸಿಕ್ಸರ್. ವಕ್ಫ್ ಬಿಲ್ ಅಂಗೀಕೃತ. ಇನ್ನು ಮುಂದೆ ಅದರ ಪರಿಣಾಮ ಹೇಗಿರ್ತದೆ? ಅದು ಟೀಮ್ ಇಂಡಿಯಾ ಪಾಕ್ ಮ್ಯಾಚ್ ಅಲ್ಲ, ನಮ್ಮ ಸಂಸತ್ತಿನ ಕ್ರಿಕೆಟ್. ಆದರೆ ನಿಮ್ಮ ಅಭಿಪ್ರಾಯವೇನು? ಈ ಬಿಲ್ ದೇಶದ ಭವಿಷ್ಯಕ್ಕೆ ಸರಿ ತಪ್ಪು ನಿರ್ಧಾರವೇ? ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡೋದು ಮರೆಯಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಭೇಟಿ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್. Through the Waqf amendment bills from 1954, 1995 and the 2013 amendment, the Congress party created a parallel government system, an extra constitutional apparatus, wholly unconstitutional in nature, that was more powerful, more draconian, a Frankenstein monster, more powerful than an elected government and the judiciary combined. Sir, I'll take a minute to explain to you the constitutional fraud that was played on this country. The draconian provision of Section 40 was introduced in the 2013 amendment. This Section 40 gave the Waqf board powers to declare any land it believed, and that is the word, Speaker, sir, I will read it. Section 40 gave the power of the Waqf board to declare any land it believed to be Waqf land, no documentation required, no evidence required. Any land it believed, it could declare it as Waqf property. And after such declaration by under Section 40, Section 6, Section 5 mandated the revenue authorities to compulsorily change revenue records and mutation register without even affording an opportunity to be heard for the affected parties. Sir, the concept of Section 40, Waqf by user and oral Waqf, was a potent cocktail that enabled the Waqf board to usurp any land that it wished. Sir, and those who had a problem with this, they were forced to go before the Waqf tribunal. And this Waqf tribunal was a kangaroo court. And the Waqf tribunal's orders were final, and you couldn't even go in appeal. And on top of this, you had the Limitation Act. If you were an aggrieved party, you had only 1 year to go before the Waqf tribunal, whose order was final. But if you were the Waqf board, you had no Limitation Act applied on you. Even after 500 years, 1000 years, you could go and start a claim. This was the Frankenstein monster that was created by the Waqf Act of 2013, where the Waqf board was judiciary, legislature, executive, all rolled in one. There was no concept of separation of powers. सर, देश में छोड़िए, विश्व में ऐसा दूसरा एक बॉडी नहीं है जिसमें वकील भी आप है, जज भी आप है, जूरी भी आप है, एग्जीक्यूशनर भी आप है. ऐसा एक फ्रैंकेनस्टीन मॉन्स्टर को कांग्रेस पार्टी ने ये वक्फ 2013 अमेंडमेंट के माध्यम से इस देश में लागू किए थे. सर, मैं कर्नाटका से आता हूं और लिंगायत वीरशैव परंपरा के सबसे महत्वपूर्ण जो वहां के मठ है, अनुभव मंडप बसवण्णा के, उसके ऊपर वक्फ बोर्ड ने क्लेम लगा दिए है. विजयपुरा डिस्ट्रिक्ट में, एक ही डिस्ट्रिक्ट में 15,000 एकड़ जमीन का कब्जा वक्फ बोर्ड ने किया है. इन वन डिस्ट्रिक्ट 15,000 एकड़. सर, किसानों के जमीन. सर, आप सोचिए, जिस जमीन पे आप हजारों साल से आपके पिताजी, आपके बुजुर्ग लोग वहां खेती किए हैं, वहां उनका देहांत हुए हैं, वहां जहां सब कुछ आपके परिवार का है, उसी जमीन पे आपको वक्फ बोर्ड ने रातों रात एनक्रोचर डिक्लेयर कर दिया है. सर, कर्नाटका में 4-5 ऐसे डिस्ट्रिक्ट है जहां सीरीज में
आत्महत्या हो चुकी है फार्मर्स की। दिस इज द रिजल्ट ऑफ दिस 2013 ड्रैकोनियन अमेंडमेंट सर।